ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ನಡೀತಾ ಇತ್ತು. ಒಂದು ತಿಂಗಳಲ್ಲಿ ನಾವು ಸುಮಾರು ಒಂದು 20-25 ಕಾರ್ಯಕ್ರಮ ಕೊಡ್ತಾ ಇದ್ವಿ. ರಘು ಸರ್ ಸುಮಾರು ಕಾರ್ಯಕ್ರಮಗಳಿಗೆ ಬಂದು ಹಾಡಿದ್ದಾರೆ. ಪಬ್ಲಿಕ್ ಕಾರ್ಯಕ್ರಮಗಳು, ಮದುವೆ ಕಾರ್ಯಕ್ರಮಗಳು, ಅಷ್ಟೊಂದು ಕಾರ್ಯಕ್ರಮಗಳು ಇತ್ತು. ಕೋವಿಡ್ ನಂತರ ಕಾರ್ಯಕ್ರಮ ಎಲ್ಲ ಸ್ಥಗಿತ ಆಗೋಯ್ತು, ಸಾವು ನೋವು ಸಂಭವಿಸ್ತು. ಅದರ ನಂತರ ಕರೋಕೆ ಪ್ರಪಂಚ ಹುಟ್ಕೊಳ್ತು. ಆ ಹುಡ್ದಾಗಿಂದ ಮೊದಲಿನಿಂದನೂ ಇದುವರೆಗೂ ನಮ್ಮ ಅಕ್ಷರ ಆಡಿಟೋರಿಯಂ ಧ್ವನಿವರ್ಧಕದಲ್ಲಾಗಲಿ, ಅವರ ಸಹಕಾರದಲ್ಲಾಗಲಿ, ಅವರ ಒಂದು ಏನದು ವ್ಯವಸ್ಥೆಯಿಂದಾಗಲಿ ಬಹಳ ಚೆನ್ನಾಗಿ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಈಗ ಅನೇಕ ಸ್ಟುಡಿಯೋಗಳು ಬರ್ತಾ ಇದ್ದಾವೆ, ಅವು ಚೆನ್ನಾಗಿದ್ದಾವೆ, ನಡೆಸ್ತಾ ಇದ್ದಾರೆ. ಆದರೆ ಇವ್ರದೇ ಸ್ವಂತ ಜಾಗದಲ್ಲಿ ದುಡ್ಡು ಇಷ್ಟೇ ಬೇಕು ಅಷ್ಟೇ ಬೇಕು ಅಂತ ಏನು ಕಟ್ನಿಟ್ ಮಾಡಲಿಲ್ಲ ಆ ಒಂದು ಕಾಲದಿಂದನೂ ಈಗಲೂವರೆಗೂ. ಈಗ ಶನಿವಾರ ಭಾನುವಾರ ಇವರು ಶೂಟಿಂಗ್ ಬೇರೆ ನಡೀತಾ ಇದೆಯಂತೆ. ಅಷ್ಟು ಚೆನ್ನಾಗಿ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಎಷ್ಟೋ ಜನ ಕಲಾವಿದರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ದುಡ್ಡಿನ ಮುಖ ನೋಡಿಲ್ಲ ಅವರು ಸರ್ಕಾರಿ ಕಚೇರಿನಲ್ಲಿ ಕೆಲಸ ಮಾಡ್ತಾ ಇದ್ರು ಕೂಡ ಸರ್ ನೀವು ಬರಬೇಕು, ನೀವಿದ್ರೆ ಚೆನ್ನಾಗಿರುತ್ತೆ ಸೌಂಡ್ ಆಪರೇಟಿಂಗ್ ಅಂದರೆ ಓಡಿ ಬಂದ್ಬಿಡ್ತಾ ಇದ್ರು. ಅಷ್ಟೊಂದು ಸಹಕಾರ ನೀಡಿದ್ದಾರೆ, ಕಲಾವಿದರನ್ನ ಬೆಳೆಸಿದ್ದಾರೆ, ಈಗಲೂ ಬೆಳೆಸ್ತಾ ಇದ್ದಾರೆ. ಅವರಿಗೆ ಈ ಒಂದು ಡಾಕ್ಟರ್ ರಾಜ್ಕುಮಾರ್ 97ನೇ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ವಿನಯ್ ಜಿಂಪೇಶ್ ತಂಡದ ಸದಸ್ಯರಿಂದ, ನಮ್ಮ ಕಲಾ ಬಳಗದಿಂದ ಒಂದು ಕಿರು ಸನ್ಮಾನ ಸರ್ ನಿಮಗೆ. ರಾಜೇಶ್ವರಿ ಬನ್ನಿ, ಒಂದು ನಿಮಿಷ ಅಷ್ಟೇ. ಬನ್ನಿ ಮೇಡಮ್. ಚಂದ್ರಿಕಾ ಮೇಡಮ್ ಬನ್ನಿ. ಓಡ್ ಬನ್ನಿ, ಬೇಗ ಬನ್ನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್.